ಮೂರನೇ ಕೃಷ್ಣಪ್ಪ ಫನ್ ಆ್ಯಂಡ್ ಎಮೋಷನ್ ಜೊತೆ ಬಂದಿರುವ ಕನ್ನಡದ ಸಿನಿಮಾದ ಬಗ್ಗೆ ಒಂದಷ್ಟು ಒಳ್ಳೆಯದು ಕೆಟ್ಟದ್ದು ಮಾತಾಡೋಣ ಬನ್ನಿ. ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಮಾಡಲ್ಲ ಅಂತ ಹೇಳಿದ್ರೆ ತಿರ್ಗಾ ಕೇಳಿದ್ದೀನಿ. ಇವಾಗ ವಿಡಿಯೋ ಶುರು ಮಾಡೋಣ. ಈ ಸಿನಿಮಾದ ಪ್ಲಾಟ್ ಬಂದು ಹಳ್ಳಿಯ ಪ್ರೆಸಿಡೆಂಟ್ ಆಗಿರುವ ವೀರಣ್ಣ ಮುಂದಿನ ಎಲೆಕ್ಷನ್ಗೆ ಗೆಸ್ಟ್ನ ಕರೆಸ್ಬೇಕು ಅಂತ ಹೇಳಿರ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಕರೆಸ್ಬೇಕು ಅನ್ಕೊಂಡಿರೋ ಗೆಸ್ಟ್ ಸತ್ತೋಗಿರ್ತಾನೆ. ಮತ್ತೆ ಬೇರೆಯವ್ರನ್ನ ಕರೆಸ್ಬೇಕು ಅಂತ ಅದೇ ಊರಿನ ಮೇಸ್ಟ್ರ್ ಆಗಿರುವ ಕೃಷ್ಣಪ್ಪನ ಸಹಾಯ ಕೇಳ್ತಾರೆ. ಇದು ಇದರ ಮೇನ್ ಪ್ಲಾಟ್. ಇನ್ನು ಸಬ್ ಪ್ಲಾಟ್ ಬಂದು ಕೃಷ್ಣಪ್ಪ ವೀರಣ್ಣನ ಮಗಳನ್ನ ಲವ್ ಮಾಡ್ತಾ ಇರ್ತಾನೆ. ಇದು ಇದರ ಸಬ್ ಪ್ಲಾಟ್. ಇನ್ನು ಇದರಲ್ಲಿರುವ ಕ್ಯಾರೆಕ್ಟರ್ಸ್ ತುಂಬ ಡಿಫ್ರೆಂಟ್ ಆಗಿದ್ದಾವೆ. ಸಿನಿಮಾ ಯಾಕೆ ನೋಡಬೇಕು ಅಂದರೆ ಇದಕ್ಕೆ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಡೈಲಾಗ್ಸ್. ವೀರಣ್ಣ ಮತ್ತು ಅವ್ರ ಹಿಂದೆ ಆ್ಯಕ್ಟ್ ಮಾಡಿರೋ ಕ್ಯಾರೆಕ್ಟರ್ಸ್ ಸಖತ್ತಾಗಿದ್ದಾವೆ. ಇದರಲ್ಲಿ ಫಸ್ಟ್ ಹಾಫ್ ಎಷ್ಟು ನಗ್ತೀವೋ ಸೆಕೆಂಡ್ ಹಾಫ್ ಅಷ್ಟೇ ಎಮೋಷ್ನಲ್ ಆಗಿದೆ. ಕ್ಯಾಸ್ಟ್ ರಂಗಾಯಣ ರಘು, ಸಂಪತ್ ಮೈತ್ರಿ ಮತ್ತು ಮಂಜುನಾಥ್ ಗೌಡ ಅವರದ್ದೇ ಆದಂಥ ಒಂದು ಯೂನಿಕ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಿದ್ದಾರೆ. ಮೇಕಿಂಗ್ ವೈಸ್ ಟೆಕ್ನಿಕಲಿ ಎಲ್ಲವೂ ಚೆನ್ನಾಗೇ ಇದೆ. ಲೊಕೇಶನ್ ಮತ್ತು ವಿಲೇಜ್ ಆಗಿರ್ಬೋದು. ಸಿನಿಮಾ ಯಾಕೆ ನೋಡಬೇಕು ಅಂದರೆ ಆ ಒಂದು ಕ್ಯಾರೆಕ್ಟರ್ಸ್ ಮಾತುಗಳಿಂದಾನೆ. ಮೂರನೇ ಕೃಷ್ಣಪ್ಪ ಟೈಟಲ್ನಲ್ಲಿ ಮೂರನೇ ಅಂದರೆ ಏನು ಅಂತ ಗೊತ್ತಾಗಲಿಲ್ಲ. ಇದರಲ್ಲಿ ಎಕ್ಸ್ಪ್ಲೇನೂ ಮಾಡಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗೋಣ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.